ತಾಲೂಕಿನ ಮುದುವಾಡಿ ಕೆರೆ ಕೋಡಿ ಹರಿದರೆ ರಸ್ತೆ ಯಾವುದು ಕೆರೆ ಯಾವುದು ಅನ್ನೋದೇ ಗೊತ್ತಾಗುವುದಿಲ್ಲ. ವಾಹನ ಸವಾರರು ಭಯದಲ್ಲೇ ಸಂಚಾರ ಮಾಡುವಂತಾಗುತ್ತೆ. ಒಂದ್ ಕಡೆ ಮಾತ್ರ ಮೇಲ್ಸೇತುವೆ ನಿರ್ಮಾಣವಾಗಿದ್ರೂ ತಗ್ಗು ಪ್ರದೇಶದ ಕೋಡಿಯ ರಸ್ತೆಯಲ್ಲೂ ಸೇತುವೆ ನಿರ್ಮಾಣಕ್ಕೆ ಒತ್ತಾಯಿಸಲಾಗುತ್ತಿದೆ. ಸ್ವಲ್ಪ ಯಾಮಾರಿದ್ರೂ ಇಲ್ಲಿ ಜೀವಕ್ಕೆ ಕುತ್ತು. ಮೇಲ್ಸೇತುವೆ ನಿರ್ಮಾಣಕ್ಕೆ ಸವಾರರು ಪಟ್ಟು. ಇಲ್ಲಿ ನೋಡಿ, ಕೆರೆಯ ಒಂದ್ ಕಡೆ ಮೇಲ್ಸೇತುವೆ ನಿರ್ಮಿಸಲಾಗಿದೆ. ಅಲ್ಲಿ ಯಾವುದೇ ಅಪಾಯವಿಲ್ಲದೆ ವಾಹನಗಳು ಸಂಚರಿಸ್ತಾ ಇವೆ. ಆದರೆ ಮತ್ತೊಂದು ಕಡೆಯ ರಸ್ತೆಗೆ ಮೇಲ್ಸೇತುವೆ ಕಟ್ಟಿಲ್ಲ. ಇದರಿಂದ ಸಾರ್ವಜನಿಕರು, ವಾಹನ ಸವಾರರು ನಿತ್ಯ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಈ ಸಮಸ್ಯೆ ಇರೋದು ಕೋಲಾರ ಜಿಲ್ಲೆಯ 2ನೇ ಅತಿ ದೊಡ್ಡ ಕೆರೆ ಎಂಬ ಹೆಗ್ಗಳಿಕೆ ಪಡೆದಿರುವ ಮುದುವಾಡಿ ಕೆರೆಯಲ್ಲಿ. ಈ ಕೆರೆ 1100 ಎಕರೆ ವಿಸ್ತೀರ್ಣ ಇದ್ದು, ಭರ್ತಿಯಾದ್ರೆ ಎರಡೂ ಕಡೆ ಕೋಡಿ ಹರಿದು ಮುಂದಿನ ಕೆರೆಗಳಿಗೆ ನೀರು ಹರಿಯುತ್ತೆ. ಇದರಿಂದ ರಸ್ತೆ ಮೇಲೂ 2 ಅಡಿಯಷ್ಟು ನೀರು ಹರಿಯೋದ್ರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಹಿನ್ನೆಲೆ ಇಲ್ಲೊಂದು ಮೇಲ್ಸೇತುವೆ ನಿರ್ಮಿಸಿ ಅಂತ ವಾಹನ ಸವಾರರು ಆಗ್ರಹಿಸಿದ್ದಾರೆ. ಅದು ಸ್ವಲ್ಪ ಹೈಟ್ ಇತ್ತು, ಅದನ್ನು ಬ್ರಿಡ್ಜ್ ಹಾಕಿದ್ದಾರೆ. ಮತ್ತು ಈ ಕಡೆ ಡೌನ್ ಇರೋದನ್ನು ಬ್ರಿಡ್ಜ್ ಹಾಕಿಲ್ಲ. ಇವಾಗ ಸುಮಾರು ಟ್ರಾಫಿಕ್ಗಳು ಹೆವಿ ಗಾಡಿಗಳು, ಬಸ್ಗಳು, ವೆಹಿಕಲ್ಸು ಹೆವಿ ಹೋಗ್ತಾನೆ ಇರ್ತವೆ. ಕೋಡಿ ಹೋದಾಗಂತೂ ನಾನಾ ತೊಂದರೆಗಳು ಆಗ್ತವೆ. ಟೂ ವೀಲರ್ ಅಂತೂ ಹೋಗೋಕ್ಕಲ್ಲ, ಒಂದಡಿ ಮೇಲೆ ಹೋದ್ರೆ ಟೂ ವೀಲರ್ ಹೋಗೋಕ್ಕಲ್ಲ. ಫೋರ್ ವೀಲರು ಅಷ್ಟೇ, ಏನಾದ್ರು ಬಂದು ಸ್ವಲ್ಪ ಸಿಡ್ಡಾದರೂ ಹೋಗ್ಬೇಕು, ಕೆಳಗೆ ಬಿಡುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಿದಾರಲ್ಲ, ಇಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಇದು ಅದರಲ್ಲಿ ಹೋಗೋದು ಸಾಲದು. ಕೆರೆ ಬಂದಾಗ ಮಳೆ ನೀರು ಜೊತೆಗೆ KCVಯಲ್ಲಿ ನೀರು ಬಂದು ಜಾಸ್ತಿ ಆದಾಗ ಭಾರಿ ಅನಾನುಕೂಲ ಆಗ್ತಾ ಇದೆ. ಯಾಕಂದರೆ ಟೂ ವೀಲರ್ ಮೊನ್ನೆ ಏನಾಗಿತ್ತು ಅಂದರೆ ಒಂದ್ಸರಿ ಇಲ್ಲಿ ಕೋಡಿ ಹೋಗುವಾಗ ರಸ್ತೆ ಕಿತ್ತೋಗ್ಬಿಟ್ಟು ಬಸ್ಸುಗಳು ಟೂ ವೀಲರ್ ಕೂಡ ಬಿಡಲಿಲ್ಲ ಈ ಕಡೆ, ಹಂಗಿಂದ ಬರಬೇಕಂದ್ರು. ಮತ್ತು ಸಮಸ್ಯೆ ಏನೋ ಅರ್ಜೆಂಟ್ ಹೋಗ್ಬೇಕಂದ್ರೆ ಒಂದು ಸುಮಾರು ಹಂಗೆ ಸುಟ್ಟಾಕೊಂಡು ಒಂದು 5-6 ಕಿಲೋಮೀಟ್ರಲ್ಲಿ ದೂರದಲ್ಲಿ ಹೋಗೋ ಬದಲು ಏನೋ ಒಂದು ಸಮಸ್ಯೆ ಆಗಿರ್ತದೆ. ಒಂದು ಹಾಸ್ಪಿಟ್ಲು ಇನ್ನೊಂದು ಏನಾದರೂ ಒಂದು ಹೋಗ್ಬೇಕಾದ್ರೂ, ಒಂದು ಆಂಬುಲೆನ್ಸ್ ಬರಬೇಕಾದ್ರೂ ಅಂಥ ಟೈಮಲ್ಲಿ ಭಾರಿ ಕಷ್ಟ. ಕೋಡಿ ಹರಿದಾಗಲೆಲ್ಲ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಇನ್ನು ಇದೇ ರಸ್ತೆಯಲ್ಲಿ ಗುಂಡಿಗಳಿರೋ ಕಾರಣ ಆಟೋಗಳು, ದ್ವಿಚಕ್ರ ವಾಹನಗಳು ಆಗಾಗ ಮಗುಚಿ ಬಿದ್ದು ಸಾಕಷ್ಟು ಅನಾಹುತಗಳಾಗಿವೆ. ಇನ್ನು ಕಳೆದ 3 ವರ್ಷದಿಂದ KC ವ್ಯಾಲಿ ಯೋಜನೆಯ ನೀರು ರಭಸವಾಗಿ ಕೆರೆಗೆ ಹರಿತಾ ಇದ್ದು, ಜೊತೆಗೆ ಮಳೆ ನೀರು ಸೇರಿ ಕೆಲವೇ ಗಂಟೆಗಳಲ್ಲಿ ಕೆರೆ ತುಂಬಿ ಕೋಡಿ ಹರಿಯುತ್ತದೆ. ಅಲ್ಲದೆ ಕೋಡಿಯ ರಸ್ತೆ 10 ಅಡಿಗಳಷ್ಟು ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ರಾತ್ರಿ ಹೊತ್ತು ರಸ್ತೆ ಯಾವುದು, ಕೋಡಿಯ ಅಂಚು ಯಾವುದು ಗೊತ್ತಾಗಲ್ಲ. ಅಲ್ಲದೆ 2025ರಲ್ಲಿ 4 ಬಾರಿ ಕೆರೆ ಕೋಡಿ ಹರಿದಿದ್ದು, ವಾಹನ ಸವಾರರು ಪಡಬಾರದ ಕಷ್ಟಪಟ್ಟಿದ್ದಾರೆ. ಹೀಗಾಗಿ ಅತಿ ಶೀಘ್ರದಲ್ಲೇ ಮೇಲ್ಸೇತುವೆ ನಿರ್ಮಿಸಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಲ್ಲಿ ಯಾವಾಗಲೂ ಇವಾಗ KC ವ್ಯಾಲಿ ಬಂದ ಮೇಲೆ ಇಲ್ಲಿ ಹೆಚ್ಚಾಗಿ ಕೋಡಿ ಹರಿತಾನೆ ಇರ್ತದೆ. ಈಗ ಕೆಳಗಡೆ ನೀರು ಬಿಟ್ಟಿದ್ರು ಕೂಡ ಅಲ್ಲಿಂದ ಹೆಚ್ಚಾಗಿ ನೀರು ಬಂದಾಗ ಕೋಡಿ ಹರಿತಾ ಇರ್ತದೆ. ಆದ್ದರಿಂದ ಇಲ್ಲಿ ಮೇಲ್ಸೇತುವೆ ಆಗಬೇಕಾಗಿತ್ತು. ಆಮೇಲೆ ಮುದುವಾಡಿಯಿಂದ ಕೋಲಾರವರೆಗೂ ರಸ್ತೆ ಬಹಳ ಹದಗೆಟ್ಟಿದೆ. ಇದು ಬರೋದು ಕೋಲಾರ ತಾಲೂಕು ಶಾಸಕರಿಗೆ, ಅವರು ಈ ಕೂಡಲೇ ಅಭಿವೃದ್ಧಿ ಮಾಡಬೇಕು. ಒಟ್ನಲ್ಲಿ ಕಳೆದ 3 ವರ್ಷಗಳಿಂದಲೂ ಮುದುವಾಡಿ ಗ್ರಾಮಸ್ಥರು ಮೇಲ್ಸೇತುವೆ ನಿರ್ಮಾಣಕ್ಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.